पंडितं पंडिताराध्यं पिंडादिस्थलबोधकम् अखंडं दंडवद्वंदे सूर्यमंडलमंडितम् सदा स्मरणीयराದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಇನಾಮ ಹಂಚನಾಳದ ಪವಿತ್ರ ಪರಿಸರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಲೋಕಾರ್ಪಣೆ ಅಂಗವಾಗಿ ಜರುಗುತ್ತಾ ಇರುವಂತಹ ಈ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಸ್ವಾಮಿಗಳವರೇ, ಧರ್ಮ ಸಂದೇಶವನ್ನು ನೀಡಿರುವಂತಹ ಜಮಖಂಡಿಯ ಮುತ್ತಿನಕಂತಿ ಮಠದ ಶ್ರೀಗಳವರೇ, ಹುಲ್ಲೇಳದ ಹರ್ಷಾನಂದ ಶ್ರೀಗಳವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಹರ ಗುರು ಚರಮೂರ್ತಿಗಳವರೇ, ಬೆನ್ನೆಲುಬಾಗಿ ನಿಂತ್ಕೊಂಡು ನಿರ್ಮಾಣ ಹೇಗೆ ಆಯಿತು, ಯಾವ್ಯಾವ ರೂಪದಲ್ಲಿ ಯಾರ್ಯಾರ ಸಹಕಾರ ಇದಕ್ಕೆ ದೊರಕಿತು ಅನ್ನೋದನ್ನ, ಜೊತೆಗೆ ಶ್ರೀಶೈಲ ಪೀಠದ ಧ್ಯೇಯೋದ್ದೇಶಗಳನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರುವಂತಹ ಅತ್ಯಂತ ಸಾತ್ವಿಕ ಮತ್ತು ಧರ್ಮನಿಷ್ಠ ರಾಜಕೀಯ ಮುಖಂಡರಾದ HR ನಿರಾಣಿ ಅವರೇ, ದೊಡ್ಡಪ್ಪನವರನ್ನು ಮೊದಲುಗೊಂಡು ದೇವಸ್ಥಾನದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಎಲ್ಲ ಗಣ್ಯರೇ, ಮಾನ್ಯರೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಅತ್ಯಂತ ಭಕ್ತಿ ಶ್ರದ್ಧೆ ಗೌರವಗಳಿಂದ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಹಂಚನಾಳ್ ಇನಾಮ್ ಈ ಭಾಗದಲ್ಲಿ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ಮಲ್ಲಿಕಾರ್ಜುನ ದೇವಸ್ಥಾನ ಎಲ್ಲರೂ ಉಲ್ಲೇಖ ಮಾಡಿದಂತೆ ಮೂರ್ತಿ ಸ್ಥಾಪನೆ, ಶಿಖರ, ಕಳಸಾರೋಹಣ ಇತ್ಯಾದಿ ಪರಿಪೂರ್ಣವಾಗಿ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಿದ ಕಾರಣ ಒಂದರ್ಥದಲ್ಲಿ ಪರಿಪೂರ್ಣವಾಗಿ ನಿರ್ಮಾಣಗೊಂಡಿರುವ ದೇವಾಲಯ ಇವತ್ತು ಲೋಕಾರ್ಪಣೆಗೊಂಡಿದೆ ಅನ್ನುವಂಥ ಉದ್ಘೋಷಣೆಯನ್ನು ಮತ್ತೆ ಮೊದಲು ಮಾಡಲಿಕ್ಕೆ ಬಯಸ್ತೇವೆ. ಇದರ ನಿಮಿತ್ತವಾಗಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಸಂಪನ್ನಗೊಳ್ತಾ ಪೂರ್ಣತೆಯನ್ನ ಪಡೆದುಕೊಳ್ಳುವ ಹಂತವನ್ನು ತಲುಪಿದೆ. ಇನ್ನೂ ನೀವೆಲ್ಲ ಉಡಿ ತುಂಬಿಕೊಳ್ಳೋರದಿರಿ, ಆಮೇಲೆ ಹೊಟ್ಟೆಗೆ ಎಡಿ ತುಂಬಿಕೊಳ್ಳೋರದಿರಿ,
ಅದಕ್ಕಿಂತಲೂ ಮೊದಲ ನಿಮ್ಮ ಮುಡಿಗೆ ನುಡಿ ತುಂಬುವಂತ ಕಾರ್ಯನೂ ಈಗ ನಡೀತಾ ಇದೆ. ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನ ಕೊಣ್ಣೂರಿನ ಶ್ರೀಗಳವರು ಹೇಳಿದಂತೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬರುವ ಎಲ್ಲ ಗ್ರಾಮ ನಗರಗಳಲ್ಲಿ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಇರುವಂತಹ ಮಹಾರಾಷ್ಟ್ರದ ಹಲವಾರು ಜಿಲ್ಲೆಗಳ ಎಲ್ಲ ಗ್ರಾಮಗಳಲ್ಲಿ ಮಲ್ಲಯ್ಯನ ಗುಡಿ ಎಲ್ಲಾ ಕಡೆಗೂ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ. ಕಾರಣ ಏನು ಅಂದ್ರೆ ಈ ಭಾಗದಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಹೊಂದಿರುವಂತಹ ಭಕ್ತರು ಗಣನೀಯ ಪ್ರಮಾಣದಲ್ಲಿ ಇದ್ದಾರೆ. ಲಕ್ಷಾಂತರ ಜನ ಶ್ರೀಶೈಲಕ್ಕೆ ಭಕ್ತಿಯಿಂದ ನಡೆದು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಹಂಗದು ಹೆಂಗ ಉದ್ಭವ ಆಯಿತು ಅನ್ನೋದಕ್ಕೆ ಪೌರಾಣಿಕವಾದ ಐತಿಹಾಸಿಕವಾದ ಹಲವಾರು ಉಲ್ಲೇಖಗಳು ಗ್ರಂಥದಲ್ಲಿ ಉಪಲಬ್ಧ ಇವೆ. ಪುರಾಣಗಳ ಪ್ರಕಾರ ಶಿವ ಪಾರ್ವತಿಯರು ಕೈಲಾಸದಲ್ಲಿದ್ದಾಗ ಅವರಿಗೆ ಇಬ್ರು ಮಕ್ಕಳು. ಯಾರ್ಯಾರು? ಗಣಪತಿ ಮತ್ತು ಷಣ್ಮುಖ. ಒಬ್ಬ ಆನೆ ಮುಖದವ, ಒಬ್ಬ 6 ಮುಖದವ. ಅವರಿಬ್ಬರು ಬೆಳೆದು ದೊಡ್ಡವರಾದ ಮೇಲೆ ಅವರಿರುವರ ವಿವಾಹದ ಪ್ರಸ್ತಾವ ಬರುತ್ತದೆ. ಅವರಿಗೆ ಮದುವೆ ಮಾಡಬೇಕು ಅಂತ ಎಲ್ಲರ ಕುಟುಂಬದಲ್ಲಿ ಪರಿವಾರವನ್ನು ಬೆಳೆಸುವ ಪದ್ಧತಿಗೆ ಅನುಗುಣವಾಗಿ ಶಿವನ ಪರಿವಾರವೂ ಕೂಡ ವಿಕಾಸಗೊಳ್ಳುವ ಹಂತವನ್ನು ತಲುಪ್ತದೆ. ಮದುವೆ ಪ್ರಸ್ತಾವ ಬಂದಾಗ ಅವರಿರುವರಲ್ಲಿ ನನ್ನ ಮದುವೆ ಮೊದಲಾಗಬೇಕು ಅನ್ನೋ ಪೈಪೋಟಿ ಶುರುವಾಗ್ತದೆ. ಇಬ್ರು ಶಿವರ ಮಕ್ಕಳು, ಇಬ್ರು ಅಷ್ಟೇ ಪ್ರಿಯರು. ಒಬ್ಬರಿಗೆ ಮೊದಲು ಮಾಡಿ ಒಬ್ಬರಿಗೆ ಹಿಂದಗಡೆ ಮಾಡಿ ಅಸಮಾಧಾನ ಮಾಡೋದು ಬೇಡ ಅಂತ ಹೇಳಿ ಅವರಿರುವರಿಗೂ ಒಂದು ಪಣವನ್ನ ನೀಡ್ತಾರೆ. ಏನದು ಪಣ ಅಂದ್ರೆ ಪ್ರದಕ್ಷಿಣೆ ಮಾಡಿ ಬರಬೇಕು. ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಯಾರು ಮೊದಲು ಬರ್ತಾರೋ ಅವರಿಗೆ ಮೊದಲನೇ ಮದುವೆ ಅಂತ ತೀರ್ಮಾನ ಆಗ್ತದೆ. ಈ ಪಣ ಡಿಕ್ಲೇರ್ ಆಗೋದೇ ತಡ. ಷಣ್ಮುಖನ ವಾಹನ ಯಾವುದು? ನವಿಲು. ಅದನ್ನು ಏರಿ ನಾನೇ ಮೊದಲು ಬರಬೇಕು ಅಂತ ಹೇಳಿ ಭೂ ಪ್ರದಕ್ಷಿಣೆಗೆ ಹೋಗ್ಬಿಡ್ತಾನೆ. ಷಣ್ಮುಖ ಹೋದ ಕೂಡಲೇ ಗಣಪತಿ ಅವನು ದೊಡ್ಡ ಹಟ್ಟಿ, ವೇಗವಾಗಿ ನಡಿಲಿಕ್ಕೆ ಆಗಂಗಿಲ್ಲ. ಇನ್ನು ವಾಹನದ ಮೇಲೆ ಕುತ್ಕೊಂಡು ಹೋಗಬೇಕು ಅಂದ್ರೆ ಅವನ ವಾಹನ ಯಾವುದು? ಮತ್ ನವಿಲಿನ ಮುಂದೆ ಇಲಿ ಓಟ ಎಲ್ಲಿ ಸಾಗಬೇಕು? ಕೊನೆಗೆ ಬಹಳ ವಿಚಾರ ಮಾಡ್ತಾನ. ಸ್ವಲ್ಪ ಹೊತ್ತು ಅಲ್ಲೇ ಕುಂಡಿರ್ತಾನ. ಕುಂತ ಮೇಲೆ ಪಾರ್ವತಿ ಪರಮೇಶ್ವರ್ ಅಂತಾರ, ನೀ ಇಲ್ಲೇ ಕುಂತ್ರೆ ನಿನ್ನ ಮದುವೆಯಾಗ ಆಗೋದು ಅಂತಾರ ಅವರು. ಷಣ್ಮುಖ ಹಾದ, ನೀನು ಮತ್ತು ಹೊರಡು ಪ್ರದಕ್ಷಿಣೆ ಮಾಡುವ ಅಂತ. ಅವಾಗ ಗಣಪತಿ ಅಂತಾನ, ನೀವು ಸ್ವಲ್ಪ ಇಬ್ರು ಒಂದ ಕಡೆ ಕೂಡ್ರಿ ಅಂತ ಹೇಳ್ತಾನೆ. ಅವರಂದ್ರು, ನೀವು ಹೊರಡೋದಕ್ಕ ನಾವಿಬ್ರು ಕಡೆ ಕೂಡ್ರೋದಕ್ಕೆ ಏನ್ ಸಂಬಂಧ?
ಕೂಡ್ರು ನೀನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಯ್ತು ಅಂತ ಅವನ ಮಾತಿಗೆ ಒಪ್ಕೊಂಡು ಒಂದ ಕಡೆ ಕೂಡಿರ್ತಾರ. ಗಣಪತಿ ಕೈ ಮುಕ್ಕೊಂಡು